ಇನ್ನು ಏಪ್ರಿಲ್ 20ಕ್ಕೆ ಮತ್ತೊಂದು ಸುತ್ತಿನ ಮಾತುಕತೆಗೆ ಸಿದ್ಧತೆಯನ್ನ ನಡೆಸಿದೆ. ಎರಡೂ ರಾಷ್ಟ್ರಗಳು ನಡೆಸಿದ್ದಾವೆ. ಅಮೆರಿಕ ಹಾಗೆಯೇ ಇರಾನ್ ನಡುವೆ ಶಾಂತಿ ಮಾತುಕತೆ ನಡೆಯಲಿದೆ. ಇದರ ಬೆನ್ನಲ್ಲೇ ಡೊನಾಲ್ಡ್ ಟ್ರಂಪ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಇರಾನ್ಗೆ. ಮತ್ತೆ ಯುದ್ಧವನ್ನ ಆರಂಭಿಸುವುದಾಗಿ ಇರಾನ್ಗೆ ಅಮೆರಿಕ ಅಧ್ಯಕ್ಷರು ಎಚ್ಚರಿಕೆಯನ್ನ ನೀಡಿದ್ದಾರೆ. ತಾತ್ಕಾಲಿಕ ಕದನ ವಿರಾಮವನ್ನ ಮುಂದುವರಿಸುವುದಿಲ್ಲ ಅನ್ನುವಂಥ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಅಮೆರಿಕ ಹಾಗೆಯೇ ಇರಾನ್ ನಡುವೆ ನಡೀತಾ ಇರುವಂತಹ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ತಮ್ಮ ಟ್ರೂತ್ ಸೋಷಿಯಲ್ನಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಲವು ಘೋಷಣೆಗಳನ್ನ ಒಂದು ಗಂಟೆಯ ಅವಧಿಯಲ್ಲಿ ಮಾಡಿಬಿಡ್ತಾರೆ. ಇಡೀ ಜಗತ್ತಿಗೆ ಇವತ್ತು ಶುಭ ದಿನ. ಅಮೆರಿಕದ ಪಾಕಿಸ್ತಾನದ ಅಧ್ಯಕ್ಷರು, ಪಾಕಿಸ್ತಾನದ ಜನರಲ್ ಇವರಿಬ್ರು ಬಹಳ ಒಳ್ಳೆಯ ಕೆಲಸವನ್ನ ಮಾಡಿದ್ದಾರೆ. ನಮ್ಮ ಹಾಗೆ ಇರಾನ್ನ ನಡುವೆ ಒಪ್ಪಂದ ಆಗಿದೆ. ಹಾರ್ಮುಜ್ ಜಲಸಂಧಿಯನ್ನ ಇನ್ಯಾವತ್ತೂ ಕೂಡ ಕ್ಲೋಸ್ ಮಾಡೋದಿಲ್ಲ ಅಂತ ಹೇಳಿ ಇರಾನ್ ಹೇಳಿದೆ. ಆದ್ರೆ ಅಮೆರಿಕದ ಬ್ಲಾಕೇಡ್ ಒಂದು ಅಗ್ರಿಮೆಂಟಿಗೆ ಬರೋ ತನಕ ಆ ಜಾಗದಲ್ಲಿ ಮುಂದುವರಿಯುತ್ತೆ ಅನ್ನುವಂಥ ಘೋಷಣೆಯನ್ನ ಮಾಡಿದ್ರು. ಹಲವರಿಗೆ ಥ್ಯಾಂಕ್ ಯು ಕೂಡ ಹೇಳಿದ್ರು, ಧನ್ಯವಾದಗಳನ್ನ ಕೂಡ ಅರ್ಪಿಸಿದ್ರು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಮತ್ತೊಂದು ಕಡೆಗೆ ಇರಾನ್ನ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಅರಾಕ್ಚಿ ಅವರು ಕೂಡ ಟ್ವೀಟ್ ಅನ್ನ ಮಾಡ್ತಾರೆ. ಅವರು ಕೂಡ ಟ್ವೀಟ್ ಅನ್ನ ಮಾಡಿ ಹಾರ್ಮುಜ್ ಜಲಸಂಧಿಯನ್ನ ನಾವು ಓಪನ್ ಮಾಡಿದೀವಿ ಅಂತ ಹೇಳ್ತಾರೆ. ಬಟ್ ಇದೆರಡೂ ಡೆವಲಪ್ಮೆಂಟ್ ಆಗಿ ಸುಮಾರು 9 ಗಂಟೆಗಳ ಬಳಿಕ ಎಂಬಿ ಗಾಲಿಬಾಫ್ ಇರಾನ್ನ ಸ್ಪೀಕರ್, ಇರಾನ್ನ ಇಸ್ಲಾಮಿಕ್ ರಿಪಬ್ಲಿಕ್ನ ಸ್ಪೀಕರ್ ಗಾಲಿಬಾಫ್ ಈ ಮಾತುಕತೆಯಲ್ಲಿ, ಶಾಂತಿ ಮಾತುಕತೆಯಲ್ಲಿ ಇನ್ವಾಲ್ವ್ ಆಗಿರುವಂತಹ ಇರಾನ್ನ ಅಫಿಷಿಯಲ್ ಅವರು ಟ್ವೀಟ್ ಮಾಡಿ ಇಡೀ ಜಗತ್ತಿಗೆ ಶಾಕ್ ಅನ್ನ ಕೊಡ್ತಾರೆ. ಟ್ರಂಪ್ ಘೋಷಣೆ ಮಾಡಿರೋದೆಲ್ಲವೂ ಸುಳ್ಳು. ಅಮೆರಿಕ ಎಲ್ಲಿ ತನಕ ಬ್ಲಾಕೇಡ್ ಅನ್ನ ಕಂಟಿನ್ಯೂ ಮಾಡುತ್ತೋ ಅಲ್ಲಿ ತನಕ ಹಾರ್ಮುಜ್ ಜಲಸಂಧಿಯನ್ನ ನಾವು ಓಪನ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಮತ್ತಷ್ಟು ಡೀಟೇಲ್ಸ್ನ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ನಿನ್ನೆಯಿಂದ ನಡೆದಿರುವಂತಹ ಬೆಳವಣಿಗೆಯನ್ನ ಇಡೀ ಜಗತ್ತು ಗಮನಿಸುವಂತಹ ಕೆಲಸವನ್ನ ಮಾಡಿದೆ. ಇಡೀ ಜಗತ್ತಿಗೆ ಒಂದು ರೀತಿ ಆಘಾತ. ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಹೇಳಿದ್ರು ಹಾರ್ಮುಜ್ ಜಲಸಂಧಿಯನ್ನ ಇನ್ಯಾವತ್ತೂ ಕೂಡ ಕ್ಲೋಸ್ ಮಾಡೋದಿಲ್ಲ ಅಂತ ಹೇಳಿ ಇರಾನ್ ಹೇಳಿದೆ ಅಂತ ಹೇಳಿ ಘೋಷಣೆಯನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಅದಾದಂತಹ ನಂತರದಲ್ಲಿ ಸೈಯದ್ ಅಬ್ಬಾಸ್ ಅರಾಕ್ಚಿ ಅವರ ಟ್ವೀಟ್ ಕೂಡ ಅದಕ್ಕೆ ಪುಷ್ಟಿಯನ್ನ ಕೊಡುತ್ತೆ. ಬಟ್ ಇದಾಗಿ ಕೆಲವೇ ಗಂಟೆಗಳಲ್ಲಿ ಎಂಬಿ ಗಾಲಿಬಾಫ್ ಇಲ್ಲ, ಟ್ರಂಪ್ ಹೇಳ್ತಾ ಇರೋದೆಲ್ಲವೂ ಸುಳ್ಳು, ಅಮೆರಿಕ ಬ್ಲಾಕೇಡ್ ಅನ್ನ ಮಾಡುವಷ್ಟು ದಿನಗಳ ಕಾಲ ನಾವು ಹಾರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡೋದಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಾರೆ. ಅಲ್ಲಿಗೆ ಜಗತ್ತು ಯಾವುದನ್ನ ನಂಬಬೇಕು? ಹಾರ್ಮುಜ್ ಜಲಸಂಧಿ ಓಪನ್ ಆಗಿದ್ಯಾ ಇಲ್ವಾ? ಇದೆಲ್ಲದರ ಮಧ್ಯೆ ವೈಟ್ ಹೌಸ್ ನಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಟ್ರಂಪ್ ಹೇಳ್ತಾರೆ ಸೀಸ್ ಫೈರ್ ಅನ್ನ ನಾವು ಕಂಟಿನ್ಯೂ ಮಾಡೋದಿಲ್ಲ, ಒಂದು ವೇಳೆ ಅವ್ರ ಅಗ್ರಿಮೆಂಟ್ಗೆ ಬರದೇ ಇದ್ರೆ ನಾವು ಮತ್ತೆ ಬಾಂಬ್ ಹಾಕ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನ ಟ್ರಂಪ್ ಕೊಡ್ತಾರೆ. ಇದರಲ್ಲಿ ಯಾವುದು ನಿಜ ಅಂತ ಹೇಳಿ ಟ್ರಂಪ್ ಕ್ಷಣಕ್ಕೊಂದು ರೀತಿಯಲ್ಲಿ ಬಣ್ಣಗಳನ್ನ ಬದಲಾಯಿಸ್ತಾ ಇರೋದು ಅಥವಾ ಹೇಳಿಕೆಗಳನ್ನ ಬದಲಾಯಿಸ್ತಾ ಇರೋದು ನಿಜಕ್ಕೂ ಜಾಗತಿಕವಾಗಿ ಆತಂಕಕ್ಕೆ ಕಾರಣ ಆಗ್ತಾ ಇದೆಯಲ್ಲ ಅಂತ ಹೇಳಿ ಚಂದ್ರಮೋಹನ್. ಹೌದು ವಿದ್ಯಾಶ್ರೀ, ನಿನ್ನೆಯಷ್ಟೇ ಇರಾನ್ ದೇಶ ಹೊರ್ಮುಜ್ ಜಲಸಂಧಿಯನ್ನು ಎಲ್ಲ ಸರಕು ಸಾಗಣೆ ಹಡಗುಗಳಿಗೆ ಮತ್ತು ಕಚ್ಚಾ ತೈಲದ ಹಡಗುಗಳಿಗೆ ಓಪನ್ ಮಾಡ್ತೇವೆ ಅಂತ ಹೇಳಿತ್ತು. ಓಪನ್ ಮಾಡಿ ಹಡಗುಗಳ ಸಂಚಾರಕ್ಕೆ ಅವಕಾಶವನ್ನು ಕೊಟ್ಟಿತ್ತು. ಆದರೆ ಅಮೆರಿಕ ದೇಶ ಮಾತ್ರ ತನ್ನ ಒಂದು ಹಡಗುಗಳನ್ನು ಹೊರ್ಮುಜ್ ಜಲಸಂಧಿಯಿಂದ ಹಿಂತೆಗೆದುಕೊಳ್ಳಿಲ್ಲ. ಇರಾನ್ ಬಂದರಿಗೆ ಬರುವಂಥ ಮತ್ತು ಹೋಗುವ ಹಡಗುಗಳ ಸಂಚಾರಕ್ಕೆ, ಮುಕ್ತವಾದಂಥ ಸಂಚಾರಕ್ಕೆ ಅವಕಾಶವನ್ನು ಅಮೆರಿಕ ಕೊಟ್ಟಿಲ್ಲ. ಈ ಕಾರಣಕ್ಕಾಗಿಯೇ ನಾವು ಹೊರ್ಮುಜ್ ಜಲಸಂಧಿಯನ್ನು ಮತ್ತೆ ಬಂದ್ ಮಾಡಬೇಕಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಈಗ ಇರಾನ್ ಕೊಡ್ತಾ ಇದೆ. ಮುಖ್ಯವಾಗಿ ಈಗ ಹೊರ್ಮುಜ್ ಜಲಸಂಧಿಯನ್ನು ಇರಾನ್ ಕೂಡ ಎಲ್ಲ ದೇಶದ ಹಡಗುಗಳಿಗೆ ಮುಕ್ತವಾಗಿ ಓಪನ್ ಮಾಡಿದ ಬಳಿಕ ಅಮೆರಿಕ ಕೂಡ ತನ್ನ ಹಡಗುಗಳನ್ನು ಹೊರ್ಮುಜ್ ಜಲಸಂಧಿಯಿಂದ, ಯುದ್ಧ ನೌಕೆಗಳನ್ನು ಹೊರ್ಮುಜ್ ಜಲಸಂಧಿಯಿಂದ ಹಿಂತೆಗೆದುಕೊಳ್ಬೇಕಾಗಿತ್ತು. ಇರಾನ್ ಬಂದರಿಗೆ ಮತ್ತು ಬರಲಿಕ್ಕೆ ಮತ್ತು ಹೋಗ್ಲಿಕ್ಕೆ ಬೇರೆ ದೇಶಗಳ ಹಡಗುಗಳಿಗೂ ಕೂಡ ಮುಕ್ತವಾದ ಅವಕಾಶ ಕೊಡಬೇಕಾಗಿತ್ತು. ಈಗ ಅಮೆರಿಕ ಅವಕಾಶ ಕೊಡದೇ ಇರೋದ್ರಿಂದಾಗಿ ಇರಾನ್ ಕೂಡ ನಾನು ಹೊರ್ಮುಜ್ ಜಲಸಂಧಿಯನ್ನು ಮತ್ತೆ ಬಂದ್ ಮಾಡ್ತೇನೆ ಅನ್ನುವ ಎಚ್ಚರಿಕೆಯನ್ನು ಕೂಡ ಈಗ ಅಮೆರಿಕಕ್ಕೆ ಮತ್ತು ಬೇರೆ ದೇಶಗಳಿಗೂ ಕೂಡ ಕೊಟ್ಟಿದೆ. ಇದರಿಂದಾಗಿ ಈ ಬಿಕ್ಕಟ್ಟು ಮುಂದುವರಿತಾ ಇದೆ. ಜೊತೆಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ಗಂಟೆಗೊಂದು ಗಳಿಗೆಗೊಂದು ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಮತ್ತು ಅವರ ಹೇಳಿಕೆಗಳಲ್ಲಿ ಯಾವುದೇ ಒಂದು ಸ್ಪಷ್ಟತೆ ಇಲ್ಲ ಮತ್ತು ಖಚಿತತೆ ಇಲ್ಲ. ಈಗಾಗಲೇ ಡೀಲ್ ಆಗೋಗ್ತು, ಹತ್ರಕ್ಕೆ ಬಂದ್ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಇನ್ನು ಕೆಲವೊಮ್ಮೆ ಯುದ್ಧ ಇನ್ನೇನು ನಿಲ್ಲುವಂಥ ಹಂತಕ್ಕೆ ಬಂದ್ಬಿಟ್ಟಿದೆ, ಯುದ್ಧ ನಿಂತೋಯ್ತು ಅನ್ನೋ ಮಾತನ್ನೇ ಹೇಳ್ತಾರೆ. ಆದರೆ ಯುದ್ಧವನ್ನು ಮಾತ್ರ ನಿಲ್ಲಿಸ್ತಾ ಇಲ್ಲ. ಜೊತೆಗೆ ಕದನ ವಿರಾಮವನ್ನು ವಿಸ್ತರಣೆ ಮಾಡಲ್ಲ ಅಂತ ಹೇಳ್ತಾರೆ. ಆದರೆ ಶಾಶ್ವತ ಕದನ ವಿರಾಮವನ್ನು ಘೋಷಣೆಯನ್ನು ಎರಡೂ ದೇಶಗಳು ಸೇರ್ ಮಾಡಬೇಕು. ಕೇವಲ ಒಂದು ದೇಶ ಮಾತ್ರನೇ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಈಗ ಟ್ರಂಪ್ ಹೇಳೋದನ್ನ ಎಲ್ಲವನ್ನೂ ಕೂಡ ಇರಾನ್ ಒಪ್ಕೊಳ್ತಾ ಇಲ್ಲ. ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ರು ಇರಾನ್ ದೇಶ ಇನ್ನು ಮುಂದೆ ಯಾವುದೇ ಯುರೇನಿಯಂ ಎನ್ರಿಚ್ಮೆಂಟ್ ಅನ್ನು ಮಾಡೋದಿಲ್ಲ, ನ್ಯೂಕ್ಲಿಯರ್ ಬಾಂಬ್ಗಳನ್ನು ಅವ್ರು ತಯಾರು ಮಾಡೋದಿಲ್ಲ ಅಂತ ಹೇಳಿದ್ರು. ಆದರೆ ಇದನ್ನು ಒಪ್ಕೊಳ್ಳಿಕ್ಕೆ ಇರಾನ್ ದೇಶ ಸಿದ್ಧ ಇಲ್ಲ.
ನಾವು ಯುರೇನಿಯಂ ಎನ್ರಿಚ್ಮೆಂಟನ್ನು ಮಾಡಲ್ಲ ಅಂತೇಳಿ ಅಮೆರಿಕ ಕೇಳಿಲ್ಲ, ಇದು ಸಂಪೂರ್ಣವಾಗಿ ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಹೊರ್ಮುಜ್ ಜಲಸಂಧಿಯನ್ನು ಮುಕ್ತವಾಗಿ ಓಪನ್ ಮಾಡಬೇಕು ಅಂತಂದರೆ ತಾವು ವಿಧಿಸಿದಂಥ ಷರತ್ತುಗಳನ್ನು ಅಮೆರಿಕ ಮತ್ತು ಇಸ್ರೇಲ್ ದೇಶಗಳು ಕೂಡ ಒಪ್ಕೊಳ್ಬೇಕು ಅನ್ನೋ ಒಂದು ಬೇಡಿಕೆಯನ್ನು ಕೂಡ ಇರಾನ್ ದೇಶ ಇಟ್ಟಿದೆ. ಮುಖ್ಯವಾಗಿ ಲೆಬನಾನ್ನಲ್ಲಿ ಸಂಪೂರ್ಣವಾದಂಥ ಕದನ ವಿರಾಮ ಜಾರಿಯಾಗಬೇಕು, ಅಲ್ಲಿ ಇಸ್ರೇಲ್ ಸೇನೆ ಯಾವುದೇ ಕಾರಣಕ್ಕೂ ಕೂಡ ಲೆಬನಾನ್ ಸೇನೆ ಮೇಲಾಗ್ಬೋದು ಅಥವಾ ಹೆಜ್ಬುಲ್ಲಾ ಉಗ್ರರ ಮೇಲಾಗ್ಬೋದು ಯಾವುದೇ ದಾಳಿಯನ್ನು ನಡೆಸಬಾರ್ದು ಅಂತೇಳಿ ಹೇಳ್ತಾ ಇದೆ. ಜೊತೆಗೆ ಲೆಬನಾನ್ನ ಒಳಗಡೆನೆ ಇಸ್ರೇಲ್ನ ಸೇನೆ ಇದೆ, ಆ ಸೇನೆ ಸಂಪೂರ್ಣವಾಗಿ ಅಂತಾರಾಷ್ಟ್ರೀಯ ಗಡಿ ರೇಖೆಗೆ ಶಿಫ್ಟ್ ಆಗಬೇಕು ಅನ್ನೋ ಒಂದು ಬೇಡಿಕೆಯನ್ನು ಕೂಡ ಲೆಬನಾನ್ ಮತ್ತು ಇರಾನ್ ದೇಶಗಳು ಇಟ್ಟಿವೆ. ಈ ಒಂದು ಬೇಡಿಕೆಯನ್ನು ಈಡೇರಿಸಲಿಕ್ಕೂ ಕೂಡ ಇಸ್ರೇಲ್ ದೇಶ ಸಿದ್ಧ ಇಲ್ಲ. ಈ ಕಾರಣಕ್ಕಾಗಿಯೇ ಈಗ ಈ 3-4 ದೇಶಗಳ ಮಧ್ಯಗಿನ ಈ ಭಿನ್ನಾಭಿಪ್ರಾಯಗಳು ಮತ್ತು ತಿಕ್ಕಾಟಗಳ ಕಾರಣಕ್ಕಾಗಿಯೇ ಈ ಒಂದು ಅನಿಶ್ಚಿತ ಪರಿಸ್ಥಿತಿ ಇನ್ನೂ ಕೂಡ ಮುಂದುವರಿತಾ ಇದೆ. ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರು ಯಾವ ಒಂದು ಥಿಯರಿಯನ್ನು ಅನುಸರಿಸ್ತಾ ಇದ್ದಾರೆ ಅಂದರೆ ಒಂದು ಮ್ಯಾಡ್ ಮ್ಯಾನ್ ಥಿಯರಿಯನ್ನು ಅನುಸರಿಸ್ತಾ ಇದ್ದಾರೆ. ಈ ಮ್ಯಾಡ್ ಮ್ಯಾನ್ ಥಿಯರಿ ಏನಂತ ಅಂದರೆ ಎದುರಾಳಿಯ ವಿರುದ್ಧ ಭಾರಿ ಭಯ ಹುಟ್ಟಿಸ್ತಕ್ಕಂತಹ, ಆತಂಕ ಹುಟ್ಟಿಸ್ತಕ್ಕಂತಹ ಹೇಳಿಕೆಗಳನ್ನು ಕೊಡೋ ಮೂಲಕ ಅವ್ರ ಮೇಲೆ ಒತ್ತಡವನ್ನು ಏರೋದು. ಹೀಗಾಗಿ ಅವರೇ ತನ್ನ ಜೊತೆಗೆ ಒಂದು ಶಾಂತಿ ಮಾತುಕತೆಗೆ, ಸಂಧಾನಕ್ಕೆ, ರಾಜಿ ಸಂಧಾನಕ್ಕೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಡವನ್ನು ಏರ್ತಕ್ಕಂತಹ ದೃಷ್ಟಿಯಿಂದನೇ ಈ ರೀತಿಯಾದಂಥ ಹೇಳಿಕೆಗಳನ್ನು ಡೊನಾಲ್ಡ್ ಟ್ರಂಪ್ ಅವರು ನೀಡ್ತಾ ಇದ್ದಾರೆ. ಎಲ್ಲವೂ ಆಗೋಯ್ತು, ನಾನೇ ಗೆದ್ದು ಹೋಗ್ಬಿಟ್ಟೆ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಆದರೆ ಅಮೆರಿಕ ಈ ಯುದ್ಧದಲ್ಲಿ ಖಂಡಿತವಾಗೂ ಗೆದ್ದಿಲ್ಲ. ಆದರೂ ಕೂಡ ಡೊನಾಲ್ಡ್ ಟ್ರಂಪ್ ಪದೇ ಈ ಯುದ್ಧದಲ್ಲಿ ನಾವು ಗೆದ್ದಿದ್ದೇವೆ ಅಂತ ಹೇಳ್ತಾರೆ. ಆದರೆ ಒಂದು ಶಾಂತಿ ಮಾತುಕತೆಯನ್ನು ನಡೆಸಲಿಕ್ಕಾಗಲಿ ಅಥವಾ ಒಪ್ಪಂದವನ್ನು ಮಾಡ್ಕೊಳ್ಳಿಕ್ಕಾಗಲಿ ಅಥವಾ ತಮ್ಮ ಬೇಡಿಕೆಗಳನ್ನು ಇರಾನ್ ಒಪ್ಕೊಳ್ಳುವಂತೆ ಮಾಡಲಿಕ್ಕಾಗಲಿ ಅಮೆರಿಕಕ್ಕೆ ಸಾಧ್ಯವಾಗಿಲ್ಲ. ಇರಾನ್ನ ವಿರುದ್ಧದ ಈ ಯುದ್ಧದಲ್ಲಿ, ಸಂಘರ್ಷದಲ್ಲಿ ಅಮೆರಿಕವೇ ಸೋತಿದೆ ಮತ್ತು ಹಿಂದೆ ಸರಿಯುವಂಥ ಪರಿಸ್ಥಿತಿ ಈಗ ಅಮೆರಿಕಕ್ಕೆ ಬಂದಿದೆ. ಬೇರೆ ಕಾರಣಗಳಿಗಾಗಿ ಈ ಪರಿಸ್ಥಿತಿ ಅಮೆರಿಕಕ್ಕೆ ಬಂದಿದೆ. ಅಮೆರಿಕ ಮುಖಭಂಗವನ್ನು ಅನುಭವಿಸಿದೆ, ಆರ್ಥಿಕ ನಷ್ಟವನ್ನು ಕೂಡ ಅನುಭವಿಸಿದೆ. ಇರಾನ್ ಕೂಡ ಆರ್ಥಿಕ ನಷ್ಟವನ್ನು ಅನುಭವಿಸಿದೆ. ಇರಾನ್ನ ಆಸ್ತಿಪಾಸ್ತಿಗಳಿಗೆ ನಷ್ಟ ಆಗಿದೆ, ಜನ ಸಾವನ್ನಪ್ಪಿದ್ದಾರೆ ಇರಾನ್ ದೇಶದಲ್ಲೂ. ಆದರೂ ಕೂಡ ಈಗ ಅಮೆರಿಕಕ್ಕೆ ವಿಶ್ವದ ದೊಡ್ಡಣ್ಣ, ಬಲಿಷ್ಠ ಸೇನೆಯನ್ನು ಹೊಂದಿರತಕ್ಕಂತಹ ದೇಶ. ಆದರೆ ಇದಕ್ಕೆ ಹೆಚ್ಚಿನ ಹಿನ್ನಡೆ ಆಗಿದೆ ಅನ್ನೋತಕ್ಕಂಥದ್ದು ಕೂಡ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಅಂಶ. ಇರಾನ್ ಸೋತ್ರೆ ಅದು ಒಂದು ದೊಡ್ಡ ಇಶ್ಯೂ ಆಗೋದಿಲ್ಲ, ಯಾಕೆಂದರೆ ಅದು ಸಣ್ಣ ರಾಷ್ಟ್ರ ಮತ್ತು ಶಕ್ತಿಶಾಲಿ ಸೇನೆ ಅಲ್ಲ. ಆದರೆ ಇಲ್ಲಿ ಸೋಲ್ತಾ ಇರ್ತಕ್ಕಂಥದ್ದು ಅಮೆರಿಕ, ಯಾಕೆಂದರೆ ಇದೊಂದು ಬಲಿಷ್ಠ ರಾಷ್ಟ್ರ, ಬಲಿಷ್ಠ ಸೇನೆಯನ್ನು ಹೊಂದಿರತಕ್ಕಂತಹ ದೇಶ, ವಿಶ್ವದ ದೊಡ್ಡಣ್ಣ ಅಂತ ಹೇಳ್ಕೊಳ್ತಕ್ಕಂಥ ರಾಷ್ಟ್ರ. ಹಾಗಾಗಿ ಅದಕ್ಕಾಗ್ತಾ ಇರ್ತಕ್ಕಂಥ ಹಿನ್ನಡೆ ಹೆಚ್ಚಿನ ಮಹತ್ವವನ್ನು ಜಗತ್ತಿನಲ್ಲಿ ಪಡ್ಕೊಳ್ಳುತ್ತೆ. ಒಂದು ಪುಟ್ಟ ರಾಷ್ಟ್ರವನ್ನು ಸೋಲಿಸಲಿಕ್ಕೂ ಕೂಡ ಅಮೆರಿಕದಂಥ ಸೇನೆಗೆ ಆಗಿಲ್ಲ. ಹೀಗಾಗಿ ಇದು ಅಮೆರಿಕ ಸೇನೆಗೆ ಆಗಿರ್ತಕ್ಕಂಥ ಸೋಲು. ಆದರೂ ಈ ಒಂದು ಮುಖಭಂಗವನ್ನು ಒಪ್ಕೊಳ್ಳಿಕ್ಕೆ ಡೊನಾಲ್ಡ್ ಟ್ರಂಪ್ ಸಿದ್ಧ ಇಲ್ಲ. ಬದಲಿಗೆ ಇರಾನ್ನ ಮೇಲೆ ಬೆದರಿಕೆ ಆಗ್ತಕ್ಕಂಥದ್ದು, ಇರಾನ್ ಈಗ ಸಂಪೂರ್ಣವಾಗಿ ಸೋತೋಗಿದೆ ಅನ್ನತಕ್ಕಂಥ ಸುಳ್ಳುಗಳನ್ನೇ ಹೇಳ್ಕೊಂಡೇನೆ ಡೊನಾಲ್ಡ್ ಟ್ರಂಪ್ ಅವರು ಬರ್ತಾ ಇದ್ದಾರೆ. ವಿದೇಶಿ ಈಗ ಮುಖ್ಯವಾಗಿ ಹೊರ್ಮುಜ್ ಜಲಸಂಧಿ ಈಗ ಸಂಪೂರ್ಣವಾಗಿ ಮುಕ್ತವಾಗಿ ಓಪನ್ ಆಗಬೇಕು ಅಂದರೆ ಇರಾನ್ನ ಕೆಲವೊಂದು ಬೇಡಿಕೆಗಳನ್ನು ಕೂಡ ಅಮೆರಿಕ ಈಡೇರಿಸಬೇಕಾಗುತ್ತೆ. ಹೊರ್ಮುಜ್ ಜಲಸಂಧಿಯಲ್ಲಿ ಇರತಕ್ಕಂಥ ತನ್ನ ಯುದ್ಧ ನೌಕೆಗಳನ್ನು ಸಂಪೂರ್ಣವಾಗಿ ಹಿಂತೆಗೆದುಕೊಂಡು ಇರಾನ್ನ ಬಂದರಿಗೆ ಬರುವಂಥ ಮತ್ತು ಹೋಗುವಂಥ ಹಡಗುಗಳ ಸಂಚಾರಕ್ಕೂ ಕೂಡ ಮುಕ್ತವಾಗಿ ಅವಕಾಶ ಕೊಡಬೇಕಾಗುತ್ತೆ. ಆದರೆ ಆ ರೀತಿಯಾದಂಥ ಅವಕಾಶವನ್ನು ಅಮೆರಿಕ ಕೊಡ್ತಾ ಇಲ್ಲ. ಈಗಲೂ ಕೂಡ ಹೊರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕದ ಯುದ್ಧ ನೌಕೆಗಳಿವೆ. ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರು ಮತ್ತೊಂದು ಮಾತನ್ನು ಕೂಡ ಹೇಳಿದ್ದಾರೆ, ನಾವು ಮತ್ತೆ ಒಂದು ವೇಳೆ ಏನಾದರೂ ಶಾಂತಿ ಮಾತುಕತೆ ಆಗಲಿಲ್ಲ ಅಂದರೆ, ಡೀಲ್ ಆಗಲಿಲ್ಲ ಅಂತ ಅಂದರೆ ಮತ್ತೆ ಬಾಂಬ್ಗಳನ್ನು ಹಾಕ್ತೇವೆ ಅಂತ ಹೇಳಿದ್ದಾರೆ. ಹೀಗಾಗಿ ಈ ರೀತಿಯಾದಂಥ ಬೆದರಿಕೆಗಳನ್ನು ಹಾಕಿದ್ರೆ ಅಮೆರಿಕದ ಮೇಲೆ ಯಾವುದೇ ವಿಶ್ವಾಸ ಮೂಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಈ ಎರಡು ದೇಶಗಳ ಮಧ್ಯೆ ಕಳೆದ 49 ವರ್ಷಗಳಿಂದ ವೈರತ್ವ ಇದೆ, ದ್ವೇಷ ಇದೆ, ಪರಸ್ಪರ ನಂಬಿಕೆ ಇಲ್ಲ, ಅಪನಂಬಿಕೆನೇ ಇದೆ. ಹೀಗಾಗಿ ಈ ರೀತಿಯಾದಂಥ ಹೇಳಿಕೆಗಳಿಂದನೇ ಈ ಒಂದು ಪರಿಸ್ಥಿತಿ ಮತ್ತಷ್ಟು ಹಾಳಾಗ್ತಾ ಇದೆ. ಈ ರೀತಿ ಪರಿಸ್ಥಿತಿ ಹಾಳಾಗಲಿಕ್ಕೆ, ಬಿಗಡಾಯಿಸಲಿಕ್ಕೆ ಡೊನಾಲ್ಡ್ ಟ್ರಂಪ್ ಅವರ ಈ ಒಂದು ಹುಚ್ಚುತನದ ಹೇಳಿಕೆಗಳೇ ಕಾರಣ ಆಗಿವೆ. ವಿದೇಶಿ ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.